Hello guys, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾ ಗೈಸ್, ಇವತ್ತು ನಾವು 4 ದಿವಸ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಅಂತ ಎರಡು ಕಾರಣ ಇದೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ. ಸೊ ಇಟ್ ಇಸ್ ವೆರಿ ಏನನ್ನೋದು ಎರಡು ಮ್ಯಾಟರೂ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮ್ಯಾಟರೇ. ಸೊ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ 4 ದಿವಸದಲ್ಲಿ. ಅದು ನಿಮಗೆ ಮುಂದಿನ ಬ್ಲಾಗ್ಸಲ್ಲಿ ನಾನು ಹೇಳ್ತೀನಿ ಅದೇನು 2 ಮ್ಯಾಟರ್ ಅಂತ. ಸೊ ಅದಕ್ಕೆ ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನಾನು ಕಬರ್ಡ್ನ ತೋರಿಸ್ಬಿಡ್ತೀನಿ, ಓಕೆನಾ ನಿಮಗೆ. ಅವಾಗ ನನ್ನ ಕಬರ್ಡ್ ಹಿಂಗಿದೆ ಅಂತ ತೋರಿಸ್ತೀನಿ. ಬೆಂಗಳೂರಿಂದ ಕೇರಳಕ್ಕೆ ಬಂದಮೇಲೆ ನೋಡಿ ಇಷ್ಟು ಮೆಸ್ಸಿಯಾಗಿದೆ ಅಂತ. ಇಷ್ಟು ಮೆಸ್ಸಿಯಾಗಿದೆ, ಓಕೆನಾ. ಈ ಸೈಡೂ ಇಷ್ಟು ಮೆಸ್ಸಿಯಾಗಿದೆ. ದಯವಿಟ್ಟು ಅದಂತೂ ಕೇಳಲೇಬೇಡಿ, ಇಷ್ಟು ಮೆಸ್ಸಿಯಾಗಿದೆ, ಓಕೆನಾ. ಇದು ಬೆಂಗಳೂರಿಂದ ಬರೋಷಲ್ಲೇ ಅಮ್ಮುಕುಟಿ ಪ್ರತಿಯೊಂದನ್ನು ನೀಟಾಗಿ ಜೋಡಿಸಿಕ್ಕಿರ್ತಾರೆ. ಯೂಶಲಿ ನಾನು ಬೆಂಗಳೂರಿಗೆಲ್ಲ ಹೋದಾಗ ನಾನು ಕಬರ್ಡ್ನ ಲಾಕ್ ಮಾಡಿ ಯಾವಾಗಲೂ ಎಲ್ಲರೂ ಇಟ್ಬಿಟ್ಟು ಹೋಗ್ತಾ ಇದೆ. ಆದರೆ ಆಯಿತು ಮದುವೆ ಫಸ್ಟ್ ಟೈಮಲ್ಲಿ ಹಿಂಗೆ ಕಬರ್ಡೆಲ್ಲ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಾದಮೇಲೆ ಒಂದು ದಿವಸ ಮಾಲ್ದೀವ್ಸ್ಗೆ ಹೋಗಿ ಬಂದಮೇಲೆ ನಾನು ಅವಾಗ ಕಬರ್ಡೆಲ್ಲ ಲಾಕ್ ಮಾಡಿಲ್ಲ. ಹೋಗಿ ಬರೋಷಲೇನೆ ಅಮ್ಮಕುಟಿ ಇಷ್ಟು ನೀಟಾಗಿ ಜೋಡಿಸಿದ್ರು ಗೊತ್ತಾ. ಸೊ ಮೊನ್ನೆ ಬೈತಾಯಿದ್ರು, ಕಬರ್ಡೆಲ್ಲ ಲಾಕ್ ಮಾಡಿಬಿಟ್ಟು ಹೋಗ್ಬೇಡ, ನಾನು ನಿಮ್ಮ ಬಟ್ಟೆ ಎಲ್ಲ ಮರ್ಸ್ಬೇಕು ಅಂತ. ಕ್ಯೂಟಾಗಿ ಹೇಳ್ತಾಯಿದ್ರು, ನಿಮ್ಮ ಡ್ರೆಸ್ಸೆಲ್ಲ ನಾನು ಅರೇಂಜ್ ಮಾಡಿ ಇಕ್ತೀನಿ, ನೀವು ಬರೋಷಲ್ಲೇ ಲಾಕೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ. ಸೊ ಶಿ ವಿಲ್ ಡೂ ಆಲ್ ದಟ್. ನಾನು ನಿಮಗೆ ತೋರಿಸ್ತೀನಿ ಇಷ್ಟು ನೀಟಾಗಿ ಮರ್ಚಿ ಇಕ್ಕಿರ್ತಾರೆ ಅಂತ. ಬೇರೆ ಏನಾದ್ರು ಮಿಸ್ ಮಾಡಿದ್ದೀನ ತೊಗೊಳಕ್ಕೆ? ಇಲ್ಲ ಅನಿಸುತ್ತೆ. ಲೆಟ್ಸ್ ಗೋ ಗೈಸ್. ಸೊ ಇದೊಂದು ಹಿಮಾಲಯದು ಯೂಸ್ಡ್ ಪ್ರಾಡಕ್ಟು. ಅಲ್ಲಿ ಹಿಮಾಲಯ ಸ್ಟೋರ್ ಬೆಂಗಳೂರಲ್ಲಿ ಐತಲ್ವಾ, ಅಲ್ಲಿ ಹೋಗಿ ಕೊಟ್ಟರೆ ಯೂಸ್ಡ್ ಪ್ರಾಡಕ್ಟು ಪಾಯಿಂಟ್ಸ್ ಆ್ಯಡ್ ಮಾಡ್ಕೊತಾರೆ ಮತ್ತು ಕಾಸೂ ಕಮ್ಮಿ ಬೀಳುತ್ತೆ. ಸೇವಿಂಗ್ಸ್ ಗೈಸ್, ಸೇವಿಂಗ್ಸ್. ಮದುವೆ ಆದಮೇಲೆ ತುಂಬ ಸೇವಿಂಗ್ಸ್ ಮಾಡೋದನ್ನ ಕಲ್ತ್ಬಿಟ್ಟಿದ್ದೀನಿ ಗೈಸ್. ನೋಡಿ ದಯವಿಟ್ಟ ಇಲ್ಲ ಒಳಗಡೆ ಎತ್ತಿಕ್ತಾ ಇದ್ದಾರೆ, ಕಾರ್ ಒಳಗಡೆ. ಎಲ್ಲಿ ಕಾಣ್ತಾನೆ ಇಲ್ಲ ಅವರು. ನೋಡಿ ಗೈಸ್, ದಯವಿಟ್ಟ ಎತ್ತಿಕ್ತಾ ಇದ್ದಾರೆ. ನಮ್ಮ ಅಮ್ಮುಕುಟಿ ಇಲ್ಲಿ ನಿಂತಿದ್ದಾರೆ. ಇವಾಗ ಎದ್ದಿರೋದು ಅಮ್ಮುಕುಟಿ. ಅಲ್ಲೇ ಇಪ್ಪೈನಿಚ್ಚಲ್ಲೇ ಇಪ್ಪೈನಿಚ್ಚು ಪಾಪ ಗೋಧಿ ಉಪ್ಪಿಟ್ಟೆಲ್ಲ ಮಾಡಿ ಮಲಗಿದ್ದು ಗೈಸ್. ಅಚ್ಚ ಇವತ್ತು ಆಫೀಸ್ಗೆ 4 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ. ಸೊ ಇವರು 2 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ಕೊಟ್ಟು ಮತ್ತು ಅವರಿಗೆ ಬ್ರೇಕ್ಫಾಸ್ಟ್ ಮಾಡಿ, ಅಚ್ಚಾಗೆ ನಮಗೆ ಬ್ರೇಕ್ಫಾಸ್ಟ್ ಮಾಡಿ ಮಲಗಿದ್ದು. ಆಮೇಲೆ ಇವಾಗ ಎದ್ದಿದ್ದಾರೆ. ಫ್ರೆಶ್ ಕುಡಿತಾ ಇದ್ದೀನಿ. ಟೀ ಕಾಫಿ ಬದಲು ಇದು ಕುಡಿತಾ ಇದ್ದೀನಿ ಗೈಸ್. ಇವಾಗಿಂದ ಅಮ್ಮುಕುಟಿ ಒಬ್ಬರೇ ಇರ್ತಾರೆ 4 ದಿವಸ. 4 ದಿವಸ ಅಂದರೆ ಇವತ್ತು ಡೇಟ್ ಬಂದು 26. ಸೊ 27, 28, 29, 30, 31st ಈವ್ನಿಂಗ್ ಇಲ್ಲಿ ರೀಚ್ ಆಗ್ತೀವಿ ಗೈಸ್. ಉಮ್ಮ ತಂದಿಟ್ಲಾ? ಉಮ್ಮನೇ ಕೊಟ್ಟಿಲ್ಲ, ಅಷ್ಟು ಬೇಗ ಗೇಟ್ ಲಾಕ್ ಮಾಡ್ತಾ ಇದ್ದಾರೆ ಗೈಸ್. ഉമ്മ തന്ന വേഗം വരാം. 31st ഈവനിങ് ഇവിടെ ഉണ്ടാവും. ഇപ്പൊ അമ്മ പോയി ഉറങ്ങും. കുടിക്കണം, പിന്നെ TV നോക്കണം, സീരിയൽ നോക്കണം. ആണ് അമ്മ എന്താക്കും അങ്ങനെ കഴിക്കണം. അപ്പൊ ശരി അമ്മ കുടി. ದಯವಿಟ್ಟು ಇಲ್ಲ ತಗೊಂಡಿದ್ದೀರಾ? ನಂಗೆ ಯಾಕೋ ಏನೋ ಮಾಡ್ತಿರೋ ತರ ಫೀಲು. ದಟ್ ಇಸ್ ಮೈ ಫೀಲ್, ನಾಟ್ ಯುವರ್ಸ್. ಚಾರ್ಜರ್ ತಗೊಂಡಿದ್ದೀರಾ? ನಾನು ಲ್ಯಾಪ್ಟಾಪ್ ಎಲ್ಲ ತಗೊಂಡಿದ್ದೀನಿ ಅಷ್ಟೇ. ಚಾರ್ಜರ್ ಕಾಸು ತಗೊಂಡಿದ್ದೀರಾ? ಯಾರೋ ಬಂದ್ರು. ತಗೊಂಡಿದ್ದೀರಾ? ತಗೊಂಡೆ. ಓಕೆ ಅಪ್ಪ ಸರಿ. ಏನು ಬೇಜಾರು ಬೇಡ. ಏನಾರು ಬೇಜಾರು ಬೇಡ. ಗುಡ್ ಮಾರ್ನಿಂಗ್. ಅಪ್ಪ ಸರಿ. ಮಾರ್ನಿಂಗ್ ಗೈಸ್. ಒಂದು ಮರ್ತೋಗಿದ್ದೀನಿ ಫೀಲ್ ಅಂತ ಅಂದಲ್ಲ. ಸ್ಟ್ಯಾಂಡ್ ಮರ್ತೋದ್ವಿ, ಮತ್ತು
ಒಂದು ವಿಡಿಯೋ ತೆಗಿಬೇಕಾಯಿತು, ಅದು ಮರ್ತೋದ್ವಿ. ಇವಾಗ ಕಾರ್ ಆಫ್ ಮಾಡಿ ಇವಾಗ ಕಾರ್ ಆಫ್ ಮಾಡಿ ಇಳಿಬೇಕು. ವಿಡಿಯೋ എടുത്തിട്ടില്ല ವಿಡಿಯೋ എടുക്കണ. ಆಫ್ ಹಾಕಿ ಕಾರು. ವಾ ಬಾಯ್. ಹೋಗ್ತಾ ಇದೀವಿ ಗೈಸ್ ಟು ಬ್ಯಾಂಗ್ಳೂರ್. ಎಳ್ನೀರ್ ಕುಡಿಯೋಣ ಅಂತ ಗೈಸ್. ಯಾರು? ನಾನು. ದಯವಿಟ್ಟು ಕುಡಿಯಲ್ವಾ? ಕಾರಲ್ಲೇ ಕುತ್ಕೊಂಡು ಮೈಕೈ ಎಲ್ಲ ನೋವು ಬಂದ್ಬಿಡತ್ತಪ್ಪ. ಗ್ರೀನ್ ಗಂಜಿ വേണ്ട, വെള്ളം. ಎಷ್ಟು ಒಳ್ಳೆ ರೋಡ್ ಗೈಸ್ ನೋಡಿ. ಬೆಳಿಗೊತ್ತು ಎಳ್ನೀರು ಕುಡಿತಾ ಇದೆ ಗೈಸ್. ಮದುವೆಗೆ ಮುಂಚೆ ಆಲ್ಮೋಸ್ಟ್ 6 months ಒಳ್ಳೆ ಡಯಟ್ ನಾನು ಮಾಡಿದೆ. ಜಿಮ್ಗೆಲ್ಲ ಹೋಗಿ ಒಳ್ಳೆ ಡಯಟ್ ಮಾಡ್ತಿದ್ದೆ. ಅವಾಗ ದಿನ ಎಳ್ನೀರು ಗೈಸ್, ಮಿಸ್ಸೇ ಮಾಡಲ್ಲ. ಅವಾಗ ನನ್ನ ಫೇಸ್ ಇಷ್ಟು ಗ್ಲೋ ಆಗಿತ್ತು ಗೊತ್ತಾ ನಿಮಗೆ? ಆಮೇಲೆ ಕೇರಳಕ್ಕೆ ಬಂದ್ಬಿಟ್ಟು ಎಳ್ನೀರೇ ಸಿಗಲ್ಲ ಗೈಸ್. ಈ ತರ ಎಳ್ನೀರೇ ಮಾರಲ್ಲ ಕಾಸರಗೋಡಲ್ಲಿ, ಹುಡ್ಕೊಂಡು ಹೋಗ್ಬೇಕು. ಎಳ್ನೀರೇ ಸಿಗ್ತಾ ಇಲ್ಲ ಗೈಸ್, ತುಂಬಾ ಕಷ್ಟ. ನೀರಿ ಎಲ್ಲಿ ಬಿ ಸಾಕ್ಬೇಕು ಗೊತ್ತಾ? ಇನ್ನು ಅರ್ಧ ದಾರಿನೇ ರೀಚ್ ಆಗಿಲ್ಲ, ಇನ್ನು ಇಲ್ಲೇ ಇದೀವಿ. ಅಷ್ಟು ಬೇಗ ಬ್ರೇಕ್ ತಗೊಂಡ್ಬಿಟ್ವಿ. ಗೋಯಿಂಗ್ ವೆರಿ ಸ್ಲೋ ಗೈಸ್. ತುಂಬಾ ಆರಾಮಾಗಿ ಹೋಗೋಣ ಅಂತ. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಯು ಆಲ್ಸೋ. ಗೈಸ್ ಇದು ಯಾವ ಪ್ಲೇಸ್ ಗೊತ್ತಾ? ಇದು ತುಂಬ ಫೇಮಸ್ ಪ್ಲೇಸ್. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಪ್ಲೇಸ್ ಅಂತ. ಆ ವಾಟರ್ಫಾಲ್ ಇಷ್ಟು ಜನ ನೋಡಿದ್ದೀರಾ ಅಂತ ಹೇಳಿ. ಇವಾಗ ಅಷ್ಟು ನೀರಿಲ್ಲ ಗೈಸ್. ಇಷ್ಟು ಚೆನ್ನಾಗಿದೆಲ್ಲ ಬೆಟ್ಟ ಅಲ್ಲ. ನನಗೆ ಯಾವಾಗಲೂ ಇಲ್ಲಿ ಬಂದರೆ ನಂಗೆ ಇದು ಈಸ್ಕೊಳ್ಳೋಕೆ ಇಷ್ಟ ಗೈಸ್. ಈ ಹುಣಸೆನು ಚಿಕ್ಕ ವಯಸ್ಸಲ್ಲಿ ಇಷ್ಟು ತಿಂತಾಯಿದ್ದೆ ಗೊತ್ತಾ ನಾನು. ನನಗೆ ಫುಲ್ಲು ನಷ್ಟೇ. ನಂಗೆ ಇದಿಷ್ಟ ಆಗಲ್ಲ. ನಮ್ಮ ಅಪ್ಪಗೆ ಇದು ತುಂಬ ಇಷ್ಟ, ಆದರೆ ನನಗಿದು ಇಷ್ಟನೇ ಆಗಲ್ಲ. ನಮ್ಮ ಅಚ್ಚಾಗೆ ಇದಿಷ್ಟ. ಅಚ್ಚಾಗೆ ಫಸ್ಟ್ ಟೈಮ್ ಗೈಸ್ ಒಂದು ಬೇಕ್ರಿ ಐಟಮ್ ಇಷ್ಟ ಅಂದರೆ ಅದು ನಮ್ಮ ದೇವೇಟ ಅವ್ರ ಅಪ್ಪಗೆ ಈ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ನಂಗೆ ಅದು ಈಸ್ಕೊಡಿ. 10 ಬಾಯಲ್ಲೇ ನೀರು ಬರ್ತೈತೆ ನನಗೆ. 10 ಆದರೆ ನಾನು ಇವಾಗ ತಿನ್ನಲ್ಲ. ಮನೆಗೆ ಹೋಗಿ ಮೆತ್ತಿಗೆ ತಿಂತೀನಿ. ನೀವೇ ಹೇಳ್ಬಿಟ್ರ ನಾನು ತಿನ್ನಲ್ಲ, ಕಾರಲ್ಲಿ ತಿನ್ನಲ್ಲ. ಗೈಸ್ ಯಾರ್ಯಾರಿಗೆ ಇದು ಇಷ್ಟ ಅಂತ ಹೇಳಿ ಗೈಸ್. ಆದರೆ ಇದು ಮಾಡೋದು ನೋಡಿದ್ರೆ ವಿಡಿಯೋ ಅಷ್ಟೇ, ಯಾರು ತಿನ್ನಲ್ಲ. ಮತ್ತು ಇದೆರಡು ಗೈಸ್. ಇವಾಗ ಟೈಮ್ ಬಂದು 1:41. ಅಷ್ಟು ಬೇಗ ದಯವಿಟ್ಟಾಗಿ ಹೊಟ್ಟೆಸಿ ಸ್ಟಾರ್ಟ್ ಆಯಿತು. ಇವ್ರು ಕರೆಕ್ಟ್ ಟೈಮಿಗೆ ಊಟ ಮಾಡೋರು ಗೈಸ್. ಕರೆಕ್ಟ್ ಟೈಮ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು. ಇಲ್ಲಿ ಮೈಸೂರು ರೀಚ್ ಆದ್ವಿ ಗೈಸ್ ನಾವು. ಮೈಸೂರು ಬ್ರಿಡ್ಜ್ ಇದೆಲ್ಲ, ವಾಟರ್ ಲೈನ್ ಬ್ರಿಡ್ಜ್, ಅದು ಕ್ರಾಸ್ ಆದ್ವಿ ಇವಾಗ ಜಸ್ಟು. ಇವಾಗ ಈ ಮೈಸೂರಲ್ಲಿ ಇಟ್ಸ್ ಅ ಫೇಮಸ್ ರೆಸ್ಟೋರೆಂಟ್ ಹೇಳ್ಬೇಕಂದ್ರೆ, ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಅಲ್ಲಿ ಹೋಗ್ತಾ ಇದೀವಿ. ನಾನು ಆ ಹೋಟೆಲ್ ಹೆಸರು ಹೇಳಲ್ಲ, ನೀವೇ ಗೆಸ್ ಮಾಡಬೇಕು.
ಗೈಸ್ ಇಷ್ಟು ರಶ್ ಇದೆ ಅಂದ್ರೆ ಊಟ ಸಿಗೋದೇ ಡೌಟು ಈ ಹೋಟ್ಲಲ್ಲಿ. ನೋಡಿ ಗೈಸ್ ಇಷ್ಟೊಂದು ಜನ ಇದ್ದಾರೆ. ಕಾರೇ ನೋಡಿ, ಇಷ್ಟೊಂದು ಕಾರ್ ಐತೆ. ತುಂಬ ಜನ ಇದ್ದಾರೆ ಗೈಸ್. ಇಲ್ಲಿ ನೋಡಿ ಇಷ್ಟೊಂದು ಕಾರು. ಯಪ್ಪ ದೇವ್ರೆ, ದೇವೇಟ ಬಂದು ಬೇರೆ ಹೋಟ್ಲಿಗೆ ಹೋಗ್ಬಿಡೋಣ ಅಂತಂದ್ರು. ಎಂಟರ ಆದ್ಮೇಲೆ ಹೇಳ್ತಾ ಇದ್ದಾರೆ, ಅದಕ್ಕೆ ಮಾನ ಮರ್ಯಾದೆ ಹೋಗ್ಬಿಡತ್ತೆ ಅಂತ. ಬೇಡ ಬೇಡ ಈಗ ಹೋಗೋಣ ಅಂತ ಹೋಗ್ತಾ ಇದೀವಿ ಗೈಸ್. ಏನು ಮಾನ ಮರ್ಯಾದ? we can go if you don't want. What is that? ಯಪ್ಪ ಅದು ಕರೆಕ್ಟ್. for this only this car only. ಈ ಕಾರ್ ಬೇಕಾ ದೇವೇಟ ನಿಮಗೆ? ಬೇಕಾ ಗೈಸ್? ಗೆಸ್ ಮಾಡಿ ಗೈಸ್ ಯಾವ ಹೋಟ್ಲ್ ಅಂತ. ನೋಡಿ ಗೈಸ್, ನೋಡಿ ಕಿರ್ತುಟಿ ರೀಚ್ ಆಯಿತು ಹೋಟೆಲಲ್ಲಿ. ಇವಾಗ ತುಂಬ ಜನ ಇದೆ ಇಲ್ಲಿ. ತುಂಬ ತುಂಬ ಕಿರ್ತುಟಿ ಬಾಯಿಲೆ ನೀರು ಬರ್ತಾ ಇದ್ದೀನಿ ಗೈಸ್. ನೀರು ಬರ್ತಾ ಇದೆ ಗೈಸ್. ಜನಗಳು ನೋಡಿ ನೀರು ಬರ್ತಾ ಇದೆ. ಜನಗ ನೋಡನೆ ಮುಗ ಅಡಿಚಿ ನಾನು ಶೇಪ್ ಮಾಡು. ಯು ಟೋಲ್ಡ್ ನೀರು ಬರ್ತಾ ಇದೆ ಬಾಯಲ್ಲಿ. ಜನಗಳು ನೋಡಿ ನೀರು ಬರ್ತಾ ಇದೆ ಬಾಯಲ್ಲಿ. ಇಲ್ಲ ಫುಡ್ ಸ್ಮೆಲ್. ಹಂಗೆ ಹೇಳ್ಬೇಕು. ಗೈಸ್ ಎಸ್ಕೇಪ್ ಆಯಿತು. ಏನೆಲ್ಲೋ ಹೇಳಿದ್ರೆ ಗೈಸ್ ಗೊತ್ತಿಲ್ಲ. ಊಟ ಹೆಂಗಿತ್ತು ದೇವೇಟ? ಊಟ ಯಾರು ಹೆಂಗೆ ಬರಬೇಡ ಅಣ್ಣ. ಇಷ್ಟು ಬೇಬಿ 25. ಗೈಸ್ ನಾನು ತಿಂದಿದ್ದೆ ಚಪಾತಿ ಮತ್ತೆ ಕಬಾಬು. ಅದ್ರಲ್ಲಿ ಬೀಡ ತಿಂತಾ ಇದ್ದೀನಿ. ದೇವೇಟಾಗಿ ಇಷ್ಟ ಆಗಲ್ಲ ಬೀಡ. ನಾವು ಅಮ್ಮಗುಟ್ಟಿಗೆ ತುಂಬ ಇಷ್ಟ. ನಮ್ಮ ಅಮ್ಮಗುಟ್ಟಿಗೆ ತುಂಬ ಇಷ್ಟ ಗೈಸ್. ಅಮ್ಮಗುಟ್ಟಿ ಇಷ್ಟು ಇಸ್ಕೊಟ್ರು ಇದು ತಿಂತಾರೆ ಗೊತ್ತಾ ಅಲ್ವಾ ದೇವೇಟ? ಗೈಸ್ ಇದು ಫಿಶ್ ಲ್ಯಾಂಡು. ಹೋಣಸ್ತಾ ಹೇಳಿದರೆ ಊಟ ಚೆನ್ನಾಗೇ ಇಲ್ಲ ಗೈಸ್. ಈ ಲುಕ್ ಎಲ್ಲ ಚೆನ್ನಾಗಿದೆ, ಹಂಗೆ ಹೇಳಲ್ಲ. ನನಗೆ ಟೇಸ್ಟೇ ಇಲ್ಲ ಗೈಸ್, ಟೇಸ್ಟೇ ಇಲ್ಲ. ಇದು ನಾನು ತುಂಬ ಸತಿ ಬಂದ್ಬಿಟ್ಟಿದ್ದೀನಿ. ದೇವೇಟ ಬಂದು ಸೆಕೆಂಡ್ ಟೈಮು ಈ ಹೋಟ್ಲಿಗೆ. ಫಸ್ಟ್ ಟೈಮು ಮಟನ್ ಬಿರಿಯಾನಿ ತಿಂದರು, ಅದು ಇಷ್ಟ ಆಗಿಲ್ಲ. ಇವತ್ತು ವೆಜ್ ಫ್ರೈಡ್ ರೈಸ್ ಟ್ರೈ ಮಾಡಿದ್ರು, ಅದು ಇಷ್ಟ ಆಗಿಲ್ಲ ಗೈಸ್. ಆದರೆ ಇವ್ರ ಹತ್ರ ಬೇರೆ ನೀರು ದೋಸೆ ಮತ್ತೆ ಪ್ರಾನ್ಸ್ ಕರಿನೇ ಚೆನ್ನಾಗಿರೋದು. ಪ್ರಾನ್ಸು ಸಮ್ಟೈಮ್ಸ್ ಫ್ರೆಶ್ ಆಗೂ ಇರಲ್ಲ. ಲಾಸ್ಟ್ ಟೈಮ್ ನಾನು ಪ್ರಾನ್ಸ್ ತಿಂದು ನನಗೆ ಇಲ್ಲಿ ಸೈಡು ಮುಖನೇ ಊದ್ಕೊಂಡ್ಬಿಟ್ಟಿತ್ತು, ಇನ್ಫೆಕ್ಷನ್ ಆಗಿ. ಇಲ್ಲೇ ತಿಂಬಿಟ್ಟು ಹೋಗಿದ್ದು. ಸಾಯಂಕಾಲ ನೋಡಿದ್ರೆ ಫುಲ್ ಪೇನು ಕಿವಿ ಹತ್ರ. ಅದಾದ್ಮೇಲೆ ಫುಲ್ ಊದ್ಕೊಂಡ್ಬಿಟ್ಟಿದ್ದು ಗೈಸ್, 1 ವಾರ. ಬೇಕಂದ್ರೆ ಕ್ಲಿಪ್ಪಿಂಗ್ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಇವ್ರಿಗೆ ಇಷ್ಟ ಆಗಿಲ್ಲ ಗೈಸ್. ನನಗೆ ಆಂಬಿಯನ್ಸ್ ಇಷ್ಟ ಆಯ್ತು ಅಷ್ಟೇ. ಆಂಬಿಯನ್ಸ್ ಚೆನ್ನಾಗಿದೆ ಅಷ್ಟೇ, ಫುಡ್ ಎಲ್ಲ ಏನು ಚೆನ್ನಾಗಿಲ್ಲ ಗೈಸ್. ಸೆಕ್ಯೂರಿಟಿ ಕಾಸು ಕೊಡಿದ್ದು 10 ರೂಪಾಯಿ. ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಗೈಸ್. ಇಂಥವ್ರಿಗೆ ನಾವು ಕಾಸು ಕೊಟ್ರೆ ತಪ್ಪೇ ಇಲ್ಲ. ಬ್ರಿಡ್ಜ್ ಎಕ್ತಾ ಇದೀವಿ. ಯಾವ ಬ್ರಿಡ್ಜ್ ಅಂದ್ರೆ ನೈಸ್ ರೋಡ್ ಬ್ರಿಡ್ಜ್. ನೈಸ್ ರೋಡ್ ಅಂತ ಇದೆ ನೋಡಿ, ಹೈವೇ ಬ್ರಿಡ್ಜ್ ಗೈಸ್. ಹೈವೇ ಎಕ್ಕಿದ್ರೆ ಇನ್ನ ನೆಕ್ಸ್ಟ್ ಸ್ಟಾಪ್ ಬಂದು ಆ ಟೋಲ್ ಗೇಟ್ ಹತ್ರ, ನೈಸ್ ರೋಡ್ ಟೋಲ್ ಗೇಟ್ ಹತ್ರ ಅಲ್ವಾ ದೇವೇಟ? ರೀಚಾರ್ಜ್ ಮಾಡಿದ್ರಾ ಫಾಸ್ಟ್ ಟ್ಯಾಗು? ಬ್ಯಾಲೆನ್ಸ್ ಎಷ್ಟಿದೆಯೋ ಯಪ್ಪ. ಕಾರ್ ತಗೊಳ್ಳೋದು ಆಯ್ತು, ಕಾರಿಗೆ ಇನ್ಶೂರೆನ್ಸ್ ಕಟ್ಟೋದು ಆಯ್ತು, ಅದಕ್ಕೆ ಟ್ಯಾಕ್ಸು ಕಟ್ಟೋದಾಯ್ತು, ರೋಡ್ ಟ್ಯಾಕ್ಸು ಕಟ್ಟಬೇಕು, ಹಿಂಗೆ ಟೋಲ್ ಗೇಟ್ ಟ್ಯಾಕ್ಸು ಕಟ್ಟಬೇಕು. ಇಷ್ಟು ಟ್ಯಾಕ್ಸ್ ಗೈಸ್ ಈ ಇಂಡಿಯಾದಲ್ಲಿ. ನಾನು ಹೋಗಿ ದುಬೈದಲ್ಲಿ ಸೆಟಲ್ ಆಗೋಣ ಅಂತ ಇದ್ದೀನಿ.
ಹಿಂಗೆ ಗೈಸ್ ನಾನು ರೇಗ್ಸೋದು. ದುಬೈದಲ್ಲಿ 0 ಟ್ಯಾಕ್ಸ್ ಇಲ್ಲದಲ್ಲ ಮೋಸ್ಟ್ ಆಫ್ ದಿ. ಅಂದ್ರೆ ದುಬೈಯಲ್ಲಿ ಹೋಗು, ಯಾಕೆಂದ ಮೈಸೂರಲ್ಲಿ ಬ್ಯಾಂಗ್ಳೂರಲ್ಲಿ ಸುಮ್ಮನೆ. ನಮ್ಮೂರು ಬ್ಯಾಂಗ್ಳೂರು. ಅಭಿಮಾನಿ, ಬೆಂಗಳೂರು ಅಭಿಮಾನಿ. ನನಗೆ ಗೊತ್ತಿಲ್ಲ. ಓಕೆ, ರೈಟ್ ತಗೊಂಡ್ಬಿಡಿ. ನೀವು ಗಲ್ಫ್ ಹೋಗಿ ಸೆಟಲ್ ಮಾಡುವ. ಅಲ್ಲಿ ನಾ ಇಲ್ಲಿ ಕೂತ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಸೆಟಲ್ ಆಗ್ತೀನಿ ನಾನು. ನಾ ಇಲ್ಲಿ ಕೂತ್ಕೊಂಡು ಅಲ್ಲಿ ಮದುವೆ ಆಗ್ತೀನಿ ನಾನು. ಯಾವ್ದಾದ್ರು ಹುಡುಗನ ಹುಡುಕಿ, ಏನಾದ್ರೂ ಹುಡುಗಿ ಅಂತ ಸಬ್ಸ್ಕ್ರೈಬರ್ ಹೇಳಿ, ನಾನು ಮದುವೆ ಆಗಿಕೊಂಡಿದ್ದೀನಿ. ಮದುವೆ ಆಗ್ತೀನಿ. ನನಗೆ ಬೇಡಪ್ಪ ಹೆಂಡತಿ. ಬೇಡ, ಬೇಕಪ್ಪ ಹೆಂಡತಿ. ಇಂಡಿಕೇಟರ್ ಆಫ್ ಮಾಡಿದೆ ಬೇಟ. ಗೈಸ್, ಇದು ಅವಾಗ್ಲೇ ತಗೊಂಡೆ ಈ ಹುಣಸೆನು. ಇವಾಗ ತಿಂತೀನಿ ನೋಡಿ. ಇದು ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಸೀರಿಯಸ್ಲಿ, ನಂಗೆ ಇದು ಚಿಕ್ಕ ವಯಸ್ಸಲ್ಲಿ ಅವಾಗ ಇದು 50 ಪೈಸಾ ಗೈಸ್. ಸೊ 50 ಪೈಸೆಗೆಲ್ಲ 50 ಪೈಸಾ ಒಂದು. ಸೊ ನಮ್ಮ ಅಜ್ಜಿ ಅವಾಗ ₹1 ₹2 ಕೊಟ್ರೆ ಫುಲ್ ಇದೇ ಇಸ್ಕೊಳ್ಳೋದು. 4 ಬರ್ತಾ ಇತ್ತು. ನೀವು ತಿಂದು ಪೋತ ನೋಡಿ ಗೈಸ್. ನಿಮ್ನ ತೋರ್ಸೋದೇ ಇಲ್ಲ ನಾನು. ನಾನು ಇಂಜಿಲೆಲ್ಲ ಬರ್ತಾ ಇದ್ದೆ ದೇವಟ ನೋಡಿ. ಅಯ್ಯೋ ದೇವ್ರೇ, ಸೂಪರ್ ಗೈಸ್. ಗೈಸ್ ಬ್ಯಾಂಗ್ಳೂರ್ ರೀಚ್ ಆಯಿತು. ಸರಾ ಗೈಸ್, ಕಿರ್ತುಟಿ ಡ್ರೈವಿಂಗ್ ಮಾಡ್ತಿದ್ದೀನಿ. ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಅದು ನಮ್ಗೆ ಗೊತ್ತು. ಸ್ವಲ್ಪ ಭಯ ಇದೆ. ಏನು, ಎಲ್ಲಿಂದ ಮಧುರಿಂದ ಹಿಂದೆ ಅಲ್ಲಿಂದ ಓಡಿಸ್ಕೊಂಡ್ ಬರ್ತಾ ಇದೀನಿ. ಭಯ ಅಂತೆ ಭಯ. ಏನಕ್ಕೆ ನನಗೆ ಕೊಟ್ರೆ ಓಡ್ಸಕ್ಕೆ? ಸುಮ್ನೆ ಗೈಸ್, ಕಿಕ್ಕಿರ್ಬೇಕಲ್ಲ ಗೈಸ್ ಟ್ರೈ ಮಾಡಾಗ. ಅದಕ್ಕೆ ಅವ್ರಿಗೆ ಇದು ತೋರಿಸ್ತಾ ಇದೀನಿ, ಥ್ರಿಲ್. ನೋಡಿ ಹೆಂಗೆ ಇರುತ್ತೆ ನೋಡಿ ಗೈಸ್, ಹೆಂಗೆ ಕುತ್ಕೊಳ್ಳಿ ನೋಡಿ ಗೈಸ್. ಹಿಂಗೆ ಇಷ್ಟು ಸ್ಪೇಸ್ ಇದೆ ನೋಡಿ. ಏನು ಎಷ್ಟು ಸ್ಪೇಸ್ ಇದೆ. ಇದು ನಂಗೆ ಕಂಫರ್ಟಬಲ್ ಆಗಿದೆ ಗೈಸ್. ಡ್ರೈವ್ ಮಾಡಾಗ ಕಂಫರ್ಟಬಲ್ ಅನ್ಸ್ಬೇಕು. ಕಂಫರ್ಟಬಲ್ ಇದ್ರೆ ಮಾತ್ರ ನಂಗೆ ಓಡ್ಸಕ್ ಆಗೋದು. ಹಾಯ್ ಹೇಳ್ಬಿಡಿ ಎಲ್ಲಾರ್ಗು. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಚಾನೆಲ್. ಗೈಸ್ ರೀಚ್ ಆದ್ವಿ ಗೈಸ್ ನಾವು ಅಟ್ ಲಾಸ್ಟ್. ಕೊಡಿದೆ ಬೆಟ್ಟ ಅಟ್ ಲಾಸ್ಟ್. ಪ್ರಣವ್ ಎಲ್ಲಿ? ಪ್ರಣವ್ ಹೋಗಿದ್ದಾನೆ, ಬರ್ತಾನೆ. ಚಪ್ಪಲ್ ಎಲ್ಲಿ ಟೇಕ್ಲಿ? ನಿನಗೆ ಇಷ್ಟ ಅಂತ ಬನಾನಾ ಚಿಪ್ಸ್ ತಗೊಂಡಿರೋದು ನೋಡಿ. ಬನಾನಾ ಚಿಪ್ಸ್ ನನ್ನ ಫೇವ್ರೇಟ್. ಬನಾನಾ ಚಿಪ್ಸ್ ಅದು ಒಂದಿನ ಖಾಲಿ ಆಗ್ಬಿಡುತ್ತೆ. ಇದ್ರೆ ಸಾಕು ನನಗೆ ಸ್ವರ್ಗ. ನಿನ್ನೆ ಫ್ರೆಶ್ ಆಗಿ ಮಾಡಿದ್ದು ಅಂಗಡಿದಲ್ಲಿ, ಹಂಗೆ 100 ಗ್ರಾಮ್ ತಗೊಂಡ 50 ಗ್ರಾಮ್ 250 ಗ್ರಾಮ್. ಬಾಳ ದೊಡ್ಡ ಕೆಲಸ. 1/4 ಕಿಲೋ ತಗೊಳಕ್ಕಾಗಿಲ್ಲ. ಏನೋ ತಗೊಂಬಂದ್ಬಿಟ್ಟಿದಾರೆ ನಮ್ಮಮ್ಮ. ಇಲ್ಲಿ ಸೇಲ್ಸ್ ಮಾಡ್ತಾ ಇದಾರೆ ನಮ್ಮಮ್ಮ. ಜೇಬಣ್ಣ ಕೊಡಿಬೇಕು ಅಂತ. ಸೇಲ್ಸ್ ಅಂದ್ರೆ ನಮ್ಮ ಅಳಿಯಂಗೋಸ್ಕರ ತಗೊಂಬಂದಿದ್ದು ನಾನು. ತಗೊಂಬಂದಿರೋದು ಗೈಸ್. ನೋಡಿದ್ರೆ ಕನ್ವಿನ್ಸ್ ಮಾಡ್ತಾ ಇರೋದು. ಟೊಮೆಟೊ ಫ್ಲೇವರ್, ಆನಿಯನ್ ಫ್ಲೇವರ್, ಕೊಕೊನಟ್ ಫ್ಲೇವರ್, ಮತ್ತೆ ಈ ಫ್ಲೇವರ್ ಆ ಫ್ಲೇವರ್ ತಿನ್ನಪ್ಪ ಅಂತ. ಇಷ್ಟ ಆದ್ರೆ ತಗೋಬಹುದು, ಬಿಡ್ಬೋದು. ನೋ ಕನ್ವಿನ್ಸ್. ಬೇಬಿ ಓಪನ್ ದಿಸ್. ಓಪನ್. ಓಕೆ, ಆಫ್ಟರ್ ಓಪನ್ 100 rupees. 100 rupees ತೆಗಿಯಪ್ಪ. ತಿಂದೆಲ್ಲ ಗೈಸ್. ನಮ್ಮಮ್ಮ ಅಲ್ಲೇ ಬರ್ತಾರೆ ಅಂತ ಏನೇನ್ ಮಾಡಿದಾರೆ ಗೊತ್ತಾ? ತೋರಿಸ್ಬಿಡ ಒಂದ್ ಸ್ವಲ್ಪ. ಬಿರಿಯಾನಿ ಮಾಡಿದಾರೆ ಗೈಸ್. ಮಟನ್ ಬಿರಿಯಾನಿ. ಮತ್ತೆ ಇದು ಅವ್ರಿಗೆ ಸ್ಪೈಸಿ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ವೈಟ್ ರೈಸ್ ತರ ಮೇಲೆ ಎತ್ತಿದ್ದೀನಿ. ಇದು ಕುಕಿಂಗ್ ಚಾನಲ್ ಅಲ್ಲ, ಇದು
ಇದು ನಮಗೆ ಮಸಾಲೆ ಇರೋದು, ಸ್ಪೈಸಿ ಮಸಾಲ ಇರೋದು. ದಯವಿಟ್ಟು ಖಾರ ತಿನ್ನಲ್ಲ ಗೈಸ್, ಚಿಕ್ಕ ವಯಸ್ಸಿಂದಾನೆ ಬಿರಿಯಾನಿ ಸ್ಮೆಲ್ಲೇ ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಸೊ ಹಾಗೆ ಗೈಸ್ ಬೆಂಗಳೂರಿಗೆ ಸೇಫ್ ಆಗಿ ರೀಚ್ ಆದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. See you in next vlog.